ನಾನು ಮೊನ್ನೆ ಮೈಸೂರಿಗೆ ಹೋದಾಗ ಮಾಧ್ಯಮದ ಸ್ನೇಹಿತರು ಕೇಳಿದ್ದು ನನಗೆ, ಈ ಥರ ಮಾಧ್ಯಮದಲ್ಲಿ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ಭಾಳ ದೊಡ್ಡ ವಿಷಯಗಳು ಬಂದಿದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಅವತ್ತೂ ಸಹ ಹೇಳಿರ್ತಕ್ಕಂಥದ್ದು, ನಾನು ಹಿಂದೆ ಮುಂದೆ ಕದ್ದು ಮುಚ್ಚಿ ಮಾತಾಡಲ್ಲ. ಎಲ್ಲ ಸರ್ಕಾರಗಳಲ್ಲೂ ಇಂದಿನಿಂದ ಫೋನ್ ಟ್ಯಾಪಿಂಗ್ ನಡ್ಕೊಂಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಎಲ್ಲ ಸರ್ಕಾರದಲ್ಲೂ ನಡೆದಿದೆ. ಸಿದ್ದರಾಮಯ್ಯ ನಾನು ಮಾಡ್ತಾಯಿಲ್ಲ, ನಾನು ಪತಿವ್ರತೆ ಅಂತ ಹೇಳ್ಕೋಬೋದು. ನನಗೆ ಗೊತ್ತಿದೆ, ನಾನು 2 ಬಾರಿ ಮುಖ್ಯಮಂತ್ರಿ ಆದವನು. ನಮ್ಮ ಮಟ್ಟದಲ್ಲಿ ಅದು ನಾವು ಮಾಡದೇ ಇದ್ದರು, ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಮಾಡದೇ ಇದ್ದರು. ಇಂಟೆಲಿಜೆನ್ಸ್ ಅಂತ ಒಂದು ಮುಖ್ಯಮಂತ್ರಿ ಕಚೇರಿಲಿ ಇಟ್ಕೊಂಡಿಲ್ವ ಅವರ ಸುಪರ್ದಿ ಒಳಗೆ, ಆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಸರ್ಕಾರಗಳಲ್ಲಿ ಇದು ನಿರಂತರವಾಗಿ ನಡ್ಕೊಂಬಂದಿದೆ. ಇವ್ರ ಸರ್ಕಾರದಲ್ಲಿ ಈಗಲೂ ನಡೀತಿದೆ. ಇದು ಕೇವಲ ಈ ಕುರ್ಚಿಗೋಸ್ಕರವಾಗಿ ಇದು ಇಂಟೆಲಿಜೆನ್ಸಲ್ಲಿ ನೀವು ಫೋನ್ ಕದ್ದಾಲಿಕೆ ಮಾಡ್ತಿರೋದಲ್ಲ. ಹಲವಾರು ವಿಷಯಗಳು ರಾಜ್ಯದಲ್ಲಿ ನಡೆಯತಕ್ಕಂಥ ಹಲವಾರು ಪ್ರಕರಣಗಳ ಬಗ್ಗೆ ಮಾಹಿತಿಗಳನ್ನು ಪಡೀಲಿಕ್ಕೆ ಪರ್ಮಿಷನ್ ತಗೊಂಡೆ ಕೆಲವು ವಿಷಯಗಳಲ್ಲಿ, ಪ್ರಕರಣಗಳಲ್ಲಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ಇದನ್ನೇ ಸತ್ಯ ಹೇಳ್ತೀನಪ್ಪ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೇಳಿದ್ದೀನಿ ಅಷ್ಟೇ. ನಾನು ಮುಖ್ಯಮಂತ್ರಿ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡಿಲ್ಲ. ಈಗೇನಾಗಿದೆ, ಈ ಸರ್ಕಾರದಲ್ಲಿ ಅಧಿಕಾರಿಗಳು ಸಹ ಮುಖ್ಯಮಂತ್ರಿ ಫೇವರ್ ಆಗಿರೋರು ಕೆಲವರಿದ್ದಾರೆ, ಇಲ್ಲಿ ಇನ್ನೊಬ್ಬರು ಕುರ್ಚಿ ಬೇಕು ಅನ್ನೋರ ಪರವಾಗೂ ಫೇವರ್ ಆಗಿರೋ ಅಧಿಕಾರಿಗಳು ಕೆಲವರಿದ್ದಾರೆ. ಟೀಮ್ ಇದೆ ಇಲ್ಲಿ. ಆ ಟೀಮ್ಗಳು ಇದನ್ನೆಲ್ಲ ನಡೆಸ್ತಾ ಇರ್ಬೋದೇನೋ ಅಂತ ಹೇಳಿದ್ದೀನಿ. ಇರ್ತಕ್ಕಂಥ ವಾಸ್ತವಾಂಶ ಹೇಳಿದ್ದೀನಿ. ಅದಕ್ಕೆ ಇದೇನೋ ಇದು ಕಳ್ಳ ಅಂದ್ರೆ ಕುಂಬಳು ಅಂತ ಏನೋ ಗಾದೆ ಮಾತಿದೆಯಲ್ಲ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡ್ರು ಅಂತೇಳಿ ಅದನ್ನು ಪರಚ್ಕೊಂಡು ಮೈಕೈ ಪರಚ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂದ್ರೆ ನಾನೇನು ಮಾಡೋಕ್ಕಾಯ್ತಿದ್ದೆ? ನಾವು ಹಾಲು ಜನ ಥರ ಇದ್ದೀವಿ. ಅಯ್ಯೋ, ಹಾಲು ಜೇನಲ್ಲ, ಅದಕ್ಕೆ ಇನ್ನೂ ಏನಾದರೂ ಸಕ್ಕರೆನೂ ಸೇರಿಸ್ಕೊಳ್ಳಿ. ಜೇನು ಸ್ವಲ್ಪ ಕಡಿಮೆ ಇದ್ದರೆ ಸಕ್ಕರೆನೂ ಸ್ವಲ್ಪ ಸೇರಿಸ್ಕೊಳ್ಳಿ, ನನಗೇನು ಅಬ್ಜೆಕ್ಷನ್ ಏನಿಲ್ಲ. ನಾವ್ಯಾಕೆ ಅಸೂಯೆ ಪಡೋದ? ಅಧಿಕಾರದಿಂದ ವಂಚಿತರಾಗಿ ಅಸೂಯೆ ಪಡ್ತಾವ್ರೆ. ನಾನು ಕೇಂದ್ರದ ಮಂತ್ರಿ ಆಗಿದ್ದೀನಿ. ಇಲ್ಲಿ ನಡೀತಿರ್ತಕ್ಕಂಥ ಹಲವಾರು ರೀತಿಯ ಜನವಿರೋಧಿ ನೀತಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗ ಇವರು ವಿರೋಧ ಪಕ್ಷದಲ್ಲಿದ್ದಾರಲ್ಲ, ಇವರು ಅವತ್ತಿನ ಸರ್ಕಾರಗಳನ್ನ ಬೈತಾ ಇದ್ರಲ್ಲ. ಯಾಕೆ ಬೈತಾ ಇದ್ರು? ವಿರೋಧ ಪಕ್ಷದಲ್ಲಿದ್ದಾಗ ಟೀಕೆ ಮಾಡ್ತಾ ಇದ್ರಲ್ಲ. ಅದನ್ನು ಏನಂತ ಹೇಳ್ತಾರೆ ಇವರು ಸಿದ್ದರಾಮಯ್ಯನವರು? ವಿರೋಧ ಪಕ್ಷಗಳು ಇರೋದು ಯಾವ ಸರ್ಕಾರಗಳು ವೈಫಲ್ಯಗಳನ್ನ ತೋರಿಸ್ತಾರೆ, ಜನವಿರೋಧಿ ನೀತಿ ಕೆಲಸಗಳು ಮಾಡ್ತಾರೆ, ಅದನ್ನು ಎತ್ತಿಡಲಿಕ್ಕೆ ನಾವಿರೋದು. ಅದನ್ನು ನೀವು ಅಸೂಯೆ ಅಂತ ನೀವು ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಯ್ತದೆ? ದೇವೇಗೌಡರು ಫೋನ್ ಕದ್ದಾಲಿಕೆ ಮಾಡಿ ಅಧಿಕಾರ ಕಳ್ಕೊಂಡ್ರು. ಯಾರು? ದೇವೇಗೌಡರು ಯಾಕೆ ಅಧಿಕಾರ ಕಳ್ಕೊಂಡ್ರು? ದೇವೇಗೌಡರು ಅಧಿಕಾರ ಕಳ್ಕೊಂಡಿದ್ದು ಫೋನ್ ಟ್ಯಾಪಿಂಗ್ನಲ್ಲ. ದೇವೇಗೌಡರು ಸಹ ಫೋನ್ ಟ್ಯಾಪಿಂಗ್ ಮಾಡೋಕ್ಕೆ ಅವ್ರು ಎಂದೂ ಹೋಗಲಿಲ್ಲ. ದೇವೇಗೌಡರು ಅಧಿಕಾರ ಕಳ್ಕೊಂಡಿದ್ದು ಇದೇ ಈ ಕಾಂಗ್ರೆಸ್ನವ್ರು ಇದ್ದಾರಲ್ಲ ಇವರ ಕಾರಣದಿಂದ. ಸೀತಾರಾಮ್ ಕೇಸರಿದವ್ರು ಹೇಳಿದಾರೆ, ಅದಕ್ಕೆ ತಾನೇ ಸೀತಾರಾಮ್ ಕೇಸರಿ ಪ್ರಕರಣ ಏನಿದೆ, ರಾಜೇಶ್ ಪೈಲಟು ತೀರ್ಕೊಂಡು ಹೋಗಿದ್ದಾರೆ, SB ಚೌಹಾಣ್ ತೀರ್ಕೊಂಡು ಹೋಗಿದ್ದಾರೆ, ಗೃಹ ಸಚಿವರಾಗಿದ್ದವರು. ಶರದ್ ಪವಾರ್ ಒಬ್ಬರು ಇನ್ನೂ ಬದುಕಿದ್ದಾರೆ, ಆರೋಗ್ಯ ಚೆನ್ನಾಗಿಲ್ಲ. ಶರದ್ ಪವಾರ್ನ ಭಾಳ ಆತ್ಮೀಯರಲ್ವಾ ಸಿದ್ದರಾಮಯ್ಯವ್ರಿಗೆ? ಅವರೇನೋ ಶರದ್ ಪವಾರ್ ಹೇಳಿದ್ರಂತಲ್ಲ 2004ರಲ್ಲಿ ನಿನಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋಕ್ಕೆ ತಯಾರಾಗಿದ್ದರು, ದೇವೇಗೌಡರೇ ಬೇಡ ಅಂತ ಹೇಳ್ಬಿಟ್ರು ಅಂತೇಳಿ. ಭಾಳ ಆತ್ಮೀಯವಾಗಿರೋರು ಅವರು ಶರದ್ ಪವಾರ್ ಅವರು. ಶರದ್ ಪವಾರ್ ಅವ್ರನ್ನ ಹೋಗಿ ಕೇಳ್ಕೊಂಬರೋಕ್ಕೆ ಹೇಳಿ ದೇವೇಗೌಡರು ಯಾತಿಗೆ ಅಧಿಕಾರ ಕಳ್ಕೊಂಡ್ರು ಅಂತೇಳಿ. ಟೆಲಿಫೋನ್ ಟ್ಯಾಪಿಂಗ್ನಲ್ಲ ದೇವೇಗೌಡರು ಅಧಿಕಾರ ಕಳ್ಕೊಂಡಿದ್ದು. ಅಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಚುನಾವಣೆ ಇತ್ತಲ್ಲ, ಆ ಚುನಾವಣೆ ಹಿನ್ನೆಲೆ ಒಳಗೆ ಕಾಂಗ್ರೆಸ್ನ ನಾಯಕರುಗಳು ರಾಜೇಶ್ ಪೈಲಟ್ ಇರ್ಬೋದು, ನಿಮ್ಮ ಶರದ್ ಪವಾರ್ ಇರ್ಬೋದು, ಏನೇನು ನಡೆಸೋದ್ರಾಗ ಸೀತಾರಾಮ್ ಕೇಸರಿ ಬದಲು ಅವರು ಆ ಜಾಗಕ್ಕೆ ಕೂರಬೇಕು ಅಂತ ಹೇಳಿ ಏನೇನು ನಡೀತು, ಕಾಂಗ್ರೆಸ್ ನಾಯಕರುಗಳ ಕೇಳಿ ಅವ್ರ ಬಂಡವಾಳನ ದೇವೇಗೌಡರದೆಲ್ಲ ಕೇಳಬೇಕಾಗಿರೋದು. ದೇವೇಗೌಡರು ಯಾವುದೇ ತಪ್ಪುಗಳು ಮಾಡಿಲ್ಲ ಇಲ್ಲಿವರೆಗೆ ರಾಜಕಾರಣದಲ್ಲಿ. ಅವರು ದೆಹಲಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಬರಬೇಕಾದ್ರೆ ಹಲವಾರು ಕಾರಣಗಳಿದೆ.
ತಪ್ಪೆ ಮಾಡದೇ ಇದ್ದಂಥವ್ರನ್ನ ಯಾವ ರೀತಿ ಅವರಿಗೆ ಮೋಸ ಮಾಡಿ ಕಳಿಸಿದ್ರು, ಅವರು ಅಧಿಕಾರ ಉಳಿಸ್ಕೋಬೇಕು ಅನ್ನೋದಾಗಿದ್ದರೆ ಸ್ವಾಭಿಮಾನ ಕಳ್ಕೊಂಡು 5 ವರ್ಷ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದಾಗಿತ್ತು. ನನಗೇ ಗೊತ್ತಿದೆ, ಅವತ್ತು ನಾನು ಲೋಕಸಭಾ ಸದಸ್ಯ, ಏನೇನು ನಡೆದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಅದರಿಂದ ಇಲ್ಲಿ ಸಿದ್ದರಾಮಯ್ಯನವರಿಗೆ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ ಮಾತಾಡಲಿ, ದೇವೇಗೌಡರ ಬಗ್ಗೆ ಮಾತನಾಡಲಿಕ್ಕೆ ಸಿದ್ದರಾಮಯ್ಯನವರಲ್ಲಿ ಯಾವ ನೈತಿಕತೆ ಉಳಿಸ್ಕೊಂಡಿಲ್ಲ. ದೇವೇಗೌಡರ ವಿಷಯದಲ್ಲಿ ಒಂದು ಸಣ್ಣ ಇಶ್ಯೂವನ್ನು ಮೇಲೆತ್ತಲಿಕ್ಕೆ ದೇವೇಗೌಡರ ಬಗ್ಗೆ ಒಂದು ಕಿಂಚಿತ್ತು ಅವರಲ್ಲಿ ನೈತಿಕತೆ ಉಳಿಸ್ಕೊಂಡಿಲ್ಲ ಅಂತಕ್ಕಂಥದ್ದನ್ನು ಅವರ ಆತ್ಮಕ್ಕೆ ಪ್ರಶ್ನೆ ಹಾಕೊಳ್ಳಿ. ಇವರು ದೇವೇಗೌಡರಿಗೆ ಯಾವ್ಯಾವ ಸಂದರ್ಭದಲ್ಲಿ ಇವ್ರು ಏನೇನು ಮಾಡ್ಕೊಂಬಂದರು ಆತ್ಮಕ್ಕೆ ಪ್ರಶ್ನೆ ಹಾಕೊಳ್ಳಿ. ನನ್ನ ಬಗ್ಗೆ ಟೀಕೆ ಮಾಡಿ, ದೇವೇಗೌಡರ ಬಗ್ಗೆ ಟೀಕೆ ಮಾಡೋ ಅರ್ಹತೆ ಸಿದ್ದರಾಮಯ್ಯನವ್ರಿಗೆ ಇಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ದಾಖಲೆ ಬಜೆಟ್ ಮಂಡಿಸ್ತಾ ಇದ್ದಾರೆ. ಅಯ್ಯೋ, ಭಾಳ ದೊಡ್ಡ ದಾಖಲೆ, 10 ಲಕ್ಷಕ್ಕೆ ಹೋಯ್ತದೇನೋ, ಇದೇ ದಾಖಲೆ ಅವ್ರದ್ದು. ಮುಗಿಸ್ಬಿಟ್ಟು